ಕಾಂಗ್ರೆಸ್ಗೆ, ಮಹಿಳಾ ಮೀಸಲಾತಿ ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಿರುವ ಕಾಂಗ್ರೆಸ್ಗೆ, 33% ಶೇಕಡಾ ಮೀಸಲಾತಿಯನ್ನು ಸಂಸತ್ತಿನಲ್ಲಿ ತಡೆ ಹಿಡಿದ ಕಾಂಗ್ರೆಸ್ಗೆ, ಮಹಿಳೆಯರ ದಶಕಗಳ ಕನಸಿಗೆ ಕೊಳ್ಳೆ ಇಟ್ಟ ಕಾಂಗ್ರೆಸ್ಗೆ ಧಿಕ್ಕಾರ 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 ಧಿಕ್ಕಾರ. ಮಹಿಳೆಯರು ದ್ವೇಷಿಸುತ್ತಿರುವ ಕಾಂಗ್ರೆಸ್ಗೆ, ಮಾಡುತ್ತಿರುವ ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ವಿರೋಧಿಸುವ ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ಸಹಿಸದ ಕಾಂಗ್ರೆಸ್ಗೆ, ಲಿಂಗ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ, ಮಹಿಳಾ ಮೀಸಲು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ, ತಡೆ ಹಿಡಿದ ಕಾಂಗ್ರೆಸ್ಗೆ, ಮಹಿಳೆಯರ ಕನಸುಗಳ ಕನಸಿಗೆ ಕೊಳ್ಳೆ ಇಟ್ಟ ಕೈಗೆ ಎನ್ಡಿಎ ಒಕ್ಕೂಟಕ್ಕೆ, ದೇಶದ ಅಭಿವೃದ್ಧಿಯನ್ನು ಸಹಿಸದ ಕಾಂಗ್ರೆಸ್ಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಲಿಂಗ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ಗೆ, ಮಹಿಳಾ ಮೀಸಲು ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಿರುವ ಕಾಂಗ್ರೆಸ್ಗೆ, 33% ಮೀಸಲಾತಿಯನ್ನು ಸಂಸತ್ತಿನಲ್ಲಿ ತಡೆ ಹಿಡಿದ ಕಾಂಗ್ರೆಸ್ಗೆ, 26 ಮುಂದೆ ಆಗುತ್ತಾ ಒಂದು ಮಸೂದೆಗೆ ಇವತ್ತು ಕಾಂಗ್ರೆಸ್ ವಿರೋಧ ಮಾಡಿ ಹಕ್ಕನ್ನ ಕೆಡಿಸಿಕೊಳ್ತಕ್ಕಂಥ ಒಂದು ಕೆಲಸ ಏನಾಗಿದೆ, ಅದರ ವಿರುದ್ಧವಾದಂಥ ಒಂದು ಹೋರಾಟ ಇವತ್ತು ಕೋಲಾರ ಜಿಲ್ಲೆಯ ನಗರ ಹಾಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಹೋರಾಟಕ್ಕೆ ಆಗಮಿಸಿದ ಎಲ್ಲ ಮುಖಂಡರಿಗೆ ಮೊದಲಾಗಿ ಸ್ವಾಗತ ಬಯಸುತ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಬಯಸುವ ಉದ್ದೇಶ, ಅದರ ಸದುದ್ದೇಶ ಮತ್ತೆ ಆ ಸದುದ್ದೇಶಕ್ಕೆ ಕೊಳ್ಳಿ ಇಟ್ಟಂತ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಇವತ್ತಿಂದ ಏನು ಹೋರಾಟ ಮಾಡಬೇಕಂತಿದ್ರೆ, ಈ ಹೋರಾಟಕ್ಕೆ ಮಟ್ಟದ ಮಹಿಳೆಯರು, ನಾರಿಯರು, ಯುವತಿಯರು ಸಹ ಹೋರಾಟ ಬಂದಿರತಕ್ಕಂಥದ್ದು. ಹಾಗಾಗಿ ಏನು ಇವತ್ತಿನ ಹೋರಾಟ ಪ್ರಕ್ರಿಯೆಗಳು, ಹೋರಾಟದ ತದನಂತರ ಹೋರಾಟದ ನಾವು ಚಾಲನೆ ಮಾಡೋಣ. ಎಲ್ರಿಗೂ ನಮಸ್ಕಾರ. ಆ ಪಕ್ಷಕ್ಕೆ ಒಂದು ಮಾನವೀಯತೆ ಇದೆಯಾ, ಮನುಷ್ಯತ್ವ ಇದೆಯಾ? ಅವರು ಹೃದಯವಂತರ. ಸಾಮಂತ ರಾಜರುಗಳ ಕಾಲದಲ್ಲಿ ಸಹಿತ ರಾಜರು ತಮ್ಮ ಪಕ್ಕದಲ್ಲಿ ತಮ್ಮ ಮಡದಿಯನ್ನು ಕೂಡಿಸ್ಕೊಂಡು ಇದನ್ನು ದೇಶ ರಾಜ್ಯಭಾರ ಯಾಕೆ ನೀವು ದೇಶದ ಭದ್ರತೆ ಬಂದಾಗ ದೇಶದ ಬಗ್ಗೆ ನಿಲ್ಲೋದಿಲ್ಲ? ನೀವು ನಿಮಗೆ ಏನು ಬೇಕು? ಮಸೂದೆಯನ್ನು ರದ್ದುಗೊಳಿಸಿ ಅದನ್ನು ಚಪ್ಪಾಳೆ ತಟ್ಟೋದು, ಕಸಿದುಕೊಳ್ಳುವ ಪ್ರಯತ್ನ ಮಾಡಿದರೆ ನಮ್ಮ ದೇಶದ ಮಹಿಳೆಯರು 70 ಕೋಟಿ ಮಹಿಳೆಯರು ನಿಮ್ಮನ್ನು. ಆದರೆ ನೀವು ಮಾಡಿದ್ದೇನು? ನಮ್ಮ ದೇವೇಗೌಡ ಅಪ್ಪಾಜಿಯವರು 1996ರಲ್ಲಿ ಇದನ್ನು ಮಂಡಿಸಿದರು, 23ರಲ್ಲಿ ಮಂಡಿಸಿದ್ರು, 2023ರಲ್ಲಿ ಇದನ್ನು ಮಂಡಿಸಿದ್ದಾರೆ. ಅದನ್ನೇ ಜಾರಿಗೊಳಿಸಿದ್ದಾರೆ. ನೀವು ಜಾರಿಗೊಳಿಸಿ. ನಮ್ಮೆಲ್ಲರನ್ನು ಉದ್ದೇಶಿಸಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಈ ದಿನ ನಿನ್ನೆ ದಿವಸ ಭಾರತ ಇತಿಹಾಸದಲ್ಲಿ ಭಾರತ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಈ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹೆಣ್ಣು ಮಕ್ಕಳು ಮಾತ್ರ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ, ದಯವಿಟ್ಟು 100
ಬರೀ ದ್ರೋಹ ಮಾಡ್ಕೊಂಡೇ ಬರ್ತಾರೆ. ಕಾಂಗ್ರೆಸ್ಗೆ ದೇಶದ ಅಭಿವೃದ್ಧಿಯನ್ನು ಶ್ರಮಿಸಿದ ಕಾಂಗ್ರೆಸ್ಗೆ